ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದಲ್ಲಿ ಸ್ಥಳೀಯವಾಗಿ ತಯಾರಾಗಲಿರುವ ರಫೇಲ್ ಯುದ್ಧ ವಿಮಾನಗಳು ಈಗಾಗಲೇ ಫ್ರೆಂಚ್ ಏರ್ ಅಂಡ್ ಸ್ಪೇಸ್ ಫೋರ್ಸ್ ಬಳಸುತ್ತಿರುವ F4 ಮಾದರಿಗಿಂತಲೂ ಹೆಚ್ಚು ಸಾಮರ್ಥ್ಯ ಹೊಂದಿರುವ ವಿಶೇಷವಾದ ರಫೇಲ್ F4+ ಯುದ್ಧ ವಿಮಾನಗಳ ಸಂರಚನೆಯಲ್ಲಿ ಸೇರ್ಪಡೆಯಾಗುವ ನಿರೀಕ್ಷೆಯಿದೆ. ಈ F4+ ಆವೃತ್ತಿಯ ಮುಖ್ಯ ವೈಶಿಷ್ಟ್ಯವೇನೆಂದರೆ ಭಾರತಕ್ಕೆ ಮಾತ್ರ ಸೇರಿದ ಸಂಪೂರ್ಣ ಸಾರ್ವಭೌಮ ಡಿಜಿಟಲ್ ಆರ್ಕಿಟೆಕ್ಚರ್. ಅಂದರೆ ಭಾರತದ ರಫೇಲ್ ಯುದ್ಧ ವಿಮಾನಗಳು ಯುದ್ಧ ಕಾರ್ಯಾಚರಣೆಯಲ್ಲಿ ಯಾವುದೇ ವಿದೇಶಿ ನಿಯಂತ್ರಣ ಅಥವಾ ನಿರ್ಬಂಧಗಳಿಲ್ಲದೆ ಸಂಪೂರ್ಣ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದು. ಡಸಾಲ್ಟ್ ಏವಿಯೇಷನ್ ಸಂಸ್ಥೆ F4 ಮಾನದಂಡವನ್ನು ಒಂದು ದೊಡ್ಡ ತಾಂತ್ರಿಕ ಜಿಗಿತ ಎಂದು ವಿವರಿಸುತ್ತಿದ್ದರೂ, ಭಾರತ ತನ್ನ ಅಗತ್ಯಗಳಿಗೆ ತಕ್ಕಂತೆ ಕಸ್ಟಮೈಸ್ ಮಾಡಿದ ವಿಶೇಷ ಆವೃತ್ತಿಯನ್ನು ಮುಂದುವರೆಸುತ್ತಿದೆ. ಫ್ರೆಂಚ್ ಮಾದರಿಗಿಂತ ಭಿನ್ನವಾಗಿ ಭಾರತದ F4+ ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯ ದೇಶೀಯ ಕಮಾಂಡ್ ಮತ್ತು ಕಂಟ್ರೋಲ್ ನೆಟ್ವರ್ಕ್ಗಳೊಂದಿಗೆ ನೇರವಾಗಿ ಜೋಡಣೆ ಆಗುವಂತೆ ವಿನ್ಯಾಸಗೊಳಿಸಲಾಗುತ್ತಿದೆ. ಈ ಬೆಳವಣಿಗೆ ಭಾರತ ಸರ್ಕಾರದ 114 ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ಗಳಿಗಾಗಿ ನಡೆಸುತ್ತಿರುವ MRFA ಗೌರ್ನಮೆಂಟ್ ಟು ಗೌರ್ನಮೆಂಟ್ ಒಪ್ಪಂದದ ಭಾಗವಾಗಿರಬಹುದು ಎಂಬ ವರದಿಗಳಿಗೆ ಮತ್ತಷ್ಟು ಬಲ ನೀಡುತ್ತದೆ. ಈ ಒಪ್ಪಂದದಲ್ಲಿ ಸ್ಥಳೀಯವಾಗಿ ತಯಾರಿಸಲ್ಪಡುವ F4+ ರಫೇಲ್ ಯುದ್ಧ ವಿಮಾನಗಳು ಹಾಗೂ ಭವಿಷ್ಯದ ಅತ್ಯಾಧುನಿಕ F5 ಸೂಪರ್ ರಫೇಲ್ ಕೂಡ ಇರಬಹುದಾಗಿದೆ. ಈ ಸಂಪೂರ್ಣ F4+ ಯೋಜನೆಯ ಹೃದಯ ಭಾಗವೆಂದರೆ ಭಾರತೀಯ ಸ್ವದೇಶಿ ಸುರಕ್ಷಿತ ಡೇಟಾ ಲಿಂಕ್ಗಳ ಏಕೀಕರಣ. ಈ ಡೇಟಾ ಲಿಂಕ್ಗಳ ಮೂಲಕ ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ಆಸ್ತಿಗಳಾದ ನೇತ್ರ ಎವಾಕ್ಸ್ ಮತ್ತು ಫಾಲ್ಕಾನ್ ಎವಾಕ್ಸ್ ವಿಮಾನಗಳು ಹಾಗೂ ಭೂ ಆಧಾರಿತ ರೆಡಾರ್ಗಳು ಮತ್ತು ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ IACCS ಜೊತೆ ನೇರವಾಗಿ ರಿಯಲ್ ಟೈಮ್ ತಾಂತ್ರಿಕ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಇದರಿಂದ ಗುರಿಗಳ ಬಗ್ಗೆ ಹೈ ರೆಸಲ್ಯೂಷನ್ ಮಾಹಿತಿ ಮತ್ತು ಯುದ್ಧ ಭೂಮಿಯಲ್ಲಿ ಗುಪ್ತಚರ ಮಾಹಿತಿ ನೇರವಾಗಿ ಭಾರತೀಯ ನಿಯಂತ್ರಣ ಕೇಂದ್ರಗಳಿಗೆ ತಲುಪುತ್ತದೆ. ಇದರಿಂದ ಸೆನ್ಸಾರ್ ಟು ಶೂಟರ್ ಲೂಪ್ ಟೈಮ್ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ. ಇದು ಆಧುನಿಕ ವಾಯು ಯುದ್ಧದಲ್ಲಿ ಅತ್ಯಂತ ನಿರ್ಣಾಯಕ ಅಂಶವಾಗಲಿದೆ. ಆದರೆ ಈ ಮಟ್ಟದ ಇಂಟರ್ ಆಪರೇಬಿಲಿಟಿಯನ್ನು ಸಾಧಿಸುವುದು ಸುಲಭವಲ್ಲ. ಭಾರತೀಯ ಡೇಟಾ ಲಿಂಕ್ಗಳು ಮತ್ತು ಅಸ್ತ್ರ ಏರ್ ಟು ಏರ್ ಮಿಸೈಲ್ಗಳಂತಹ ಸ್ವದೇಶಿ ಆಯುಧಗಳನ್ನು ಅಳವಡಿಸಲು ಡಸಾಲ್ಟ್ ಏವಿಯೇಷನ್ ಕಂಪನಿಯು ವಿಮಾನದ ಮಿಷನ್ ಕಂಪ್ಯೂಟರ್ಗಳಲ್ಲಿ ಬದಲಾವಣೆ ಮಾಡಬೇಕಾಗುತ್ತದೆ. ಇದಕ್ಕಾಗಿ ರಫೇಲ್ನ ಏವಿಯಾನಿಕ್ಸ್ ಆರ್ಕಿಟೆಕ್ಚರ್ನ ಕೆಲವು ಭಾಗಗಳನ್ನು ತೆರೆಯಬೇಕು. ಇದು ವಿಮಾನದ ಸೆನ್ಸಾರ್ ಫ್ಯೂಷನ್, ಇಂಜಿನ್ ಒಳಗೆ ಆಳವಾದ ಸಾಫ್ಟ್ವೇರ್ ಏಕೀಕರಣವನ್ನು ಒಳಗೊಂಡಿರುವ ಅತ್ಯಂತ ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಸಾಮಾನ್ಯವಾಗಿ ಇದಕ್ಕೆ ಪ್ರೊಪ್ರೈಟರಿ ಸೋರ್ಸ್ ಕೋಡ್ಗಳಿಗೆ ಪ್ರವೇಶ ಅಥವಾ ದೀರ್ಘಾವಧಿಯ ತಾಂತ್ರಿಕ ಸಹಕಾರ ಅಗತ್ಯವಿರುತ್ತದೆ. ಆದರೆ ಈ ಡಿಜಿಟಲ್ ಸ್ವಾಯತ್ತತೆ ಭಾರತದ ದೀರ್ಘಕಾಲೀನ ರಕ್ಷಣಾ ತಂತ್ರದ ಅವಿಭಾಜ್ಯ ಭಾಗವಾಗಿರಲಿದೆ. ಇದರಿಂದ ಭಾರತದ ಪ್ರಮುಖ ಯುದ್ಧ ವಿಮಾನಗಳ ಕಾರ್ಯಕ್ಷಮತೆ ಯಾವುದೇ ವಿದೇಶಿ ಎಲೆಕ್ಟ್ರಾನಿಕ್ ನಿಯಂತ್ರಣಗಳಿಗೆ ಒಳಪಡದೆ ಸುರಕ್ಷಿತವಾಗಿರುತ್ತದೆ. ಭಾರತದ ಉತ್ತರ ಮತ್ತು ಪಶ್ಚಿಮ ಗಡಿಗಳಲ್ಲಿರುವ ಸಂಕೀರ್ಣ ವಾಯು ಪ್ರದೇಶದ ಹಿನ್ನೆಲೆಯಲ್ಲಿ ಇದು ಅತ್ಯಗತ್ಯವಾಗಿದೆ. F4 ಯುದ್ಧ ವಿಮಾನಗಳ ಮಾನದಂಡವೇ ಈಗಾಗಲೇ ಅತ್ಯಾಧುನಿಕ ಸಾಮರ್ಥ್ಯಗಳನ್ನು ಒದಗಿಸುತ್ತಿದ್ದರೂ, ಭಾರತದ ಯೋಜನೆ F4+ ಮತ್ತು ಭವಿಷ್ಯದ F5 ರಫೇಲ್ಗಳನ್ನು ಒಳಗೊಂಡ ಮಿಶ್ರ ಫ್ಲೀಟ್ ರಚಿಸುವುದು ಆಗಿದೆ. F4 ರಫೇಲ್ನ ಪ್ರಮುಖ ವೈಶಿಷ್ಟ್ಯಗಳಲ್ಲಿ RBE-2 AESA ರೆಡಾರ್. ಇದು ಹೆಚ್ಚಿನ ದೂರದ ಪತ್ತೆ ಸಾಮರ್ಥ್ಯ ಮತ್ತು ಜಾಮಿಂಗ್ ವಿರುದ್ಧದ ಉನ್ನತ ಪ್ರತಿರೋಧವನ್ನು ಒದಗಿಸುತ್ತದೆ. ಇದಕ್ಕೆ ಪರಿಯಾಗಿ ಕಾಂಟ್ಯಾಕ್ಟ್ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋ ಮತ್ತು ಅಪ್ಗ್ರೇಡ್ ಮಾಡಿದ ಸ್ಪೆಕ್ಟ್ರಾ ಸೆಲ್ಫ್ ಪ್ರೊಟೆಕ್ಷನ್ ಸೂಟ್ ಸೇರಿವೆ. ಈ ಸ್ಪೆಕ್ಟ್ರಾ ವ್ಯವಸ್ಥೆ ವಿಮಾನದ ಸುತ್ತಲೂ ಒಂದು ರಕ್ಷಣಾತ್ಮಕ ಎಲೆಕ್ಟ್ರಾನಿಕ್ ಬಬಲ್ ಅನ್ನು ನಿರ್ಮಿಸಿ
ಶತ್ರು ರೆಡಾರ್ಗಳನ್ನು ಜಾಮ್ ಮಾಡುತ್ತದೆ ಮತ್ತು ಸರ್ಫೇಸ್ ಟು ಏರ್ ಬೆದರಿಕೆಗಳನ್ನು ತಡೆಹಿಡಿಯುತ್ತದೆ. F4 ರಫೇಲ್ ಮುಂದಿನ ತಲೆಮಾರಿನ ಆಯುಧಗಳನ್ನು ಬಳಸುವ ಸಾಮರ್ಥ್ಯವನ್ನು ಹೊಂದಿದೆ. ಇವುಗಳಲ್ಲಿ ಮೀಟಿಯರ್ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ ಹಾಗೂ ದೀರ್ಘ ಶ್ರೇಣಿಯ ಸ್ಕಾಲ್ಪ್ ಮಿಸೈಲ್ ಮತ್ತು ಹ್ಯಾಮರ್ ಮಿಸೈಲ್ಗಳು ನಿಖರ ದಾಳಿ ಆಯುಧಗಳು ಸೇರಿವೆ. ಇದಲ್ಲದೆ ಸುಧಾರಿತ ಉಪಗ್ರಹ ಸಂವಹನ ವ್ಯವಸ್ಥೆಗಳ ಮೂಲಕ F4 ರಫೇಲ್ ಯುದ್ಧ ವಿಮಾನಗಳು ವಾಯು, ಭೂಮಿ ಮತ್ತು ಸಾಗರ ಕ್ಷೇತ್ರಗಳ ನಡುವೆ ಮಾಹಿತಿಯನ್ನು ಹಂಚಿಕೊಳ್ಳುವ ಹೈಸ್ಪೀಡ್ ನೆಟ್ವರ್ಕ್ ನೋಡ್ ಆಗಿ ಕಾರ್ಯನಿರ್ವಹಿಸಬಹುದು. ಭವಿಷ್ಯದ F4 ಮತ್ತು F5 ಆವೃತ್ತಿಗಳಲ್ಲಿ ಕೃತಕ ಬುದ್ಧಿಮತ್ತೆ AI ಪ್ರಮುಖ ಪಾತ್ರವನ್ನು ವಹಿಸಲಿದೆ. ನವೀಕೃತ ಏವಿಯಾನಿಕ್ ಸಿಸ್ಟಮ್ಸ್ನಲ್ಲಿ AI ಆಧಾರಿತ ನಿರ್ಧಾರ ಸಹಾಯಕ ಸಾಧನಗಳು ಇರಲಿದ್ದು, ಅವು ಯುದ್ಧದ ತೀವ್ರ ಪರಿಸ್ಥಿತಿಯಲ್ಲಿ ಪೈಲಟ್ ಎದುರಿಸುವ ಅಪಾರ ಮಾಹಿತಿಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಈ AI ಆಲ್ಗಾರಿದಮ್ಗಳು ಬೆದರಿಕೆಗಳಿಗೆ ಆದ್ಯತೆ ನೀಡುವಲ್ಲಿ, ಸೆನ್ಸಾರ್ ಡೇಟಾವನ್ನು ಒಟ್ಟುಗೂಡಿಸುವಲ್ಲಿ ಮತ್ತು ಪೈಲಟ್ನ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ನೆರವಾಗುತ್ತವೆ. ಇದರಿಂದ ವೇಗವಾದ ಹಾಗೂ ಪರಿಣಾಮಕಾರಿ ತಾಂತ್ರಿಕ ನಿರ್ಧಾರಗಳು ಸಾಧ್ಯವಾಗುತ್ತವೆ. ಭಾರತದ ರಕ್ಷಣಾ ವ್ಯವಸ್ಥೆಗೆ F4+ಗೆ ವರ್ಗಾವಣೆ ಕೇವಲ ತಾಂತ್ರಿಕ ಅಪ್ಗ್ರೇಡ್ ಅಲ್ಲ, ಇದು ಡಿಜಿಟಲ್ ಸಾರ್ವಭೌಮ ಯುದ್ಧ ಪರಿಸರದತ್ತ ಒಂದು ತಂತ್ರಾತ್ಮಕ ಬದಲಾವಣೆಯಾಗಿದೆ. ಈ ದೃಷ್ಟಿಕೋನದಲ್ಲಿ ಸ್ಥಳೀಯವಾಗಿ ತಯಾರಾದ F4 ಯುದ್ಧ ವಿಮಾನಗಳು ಸ್ವದೇಶಿ ನಿಗಾವಳಿ ವ್ಯವಸ್ಥೆಗಳು ಮತ್ತು ಭಾರತೀಯ ಉಪಗ್ರಹಗಳೊಂದಿಗೆ ಸಂಪೂರ್ಣ ಸಮನ್ವಯದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಹಾಗೂ ಸ್ಥಳೀಯವಾಗಿ ಉತ್ಪಾದನೆ ಒಪ್ಪಂದ ನಿರೀಕ್ಷೆಯಂತೆ ಪೂರ್ಣಗೊಂಡರೆ ಭಾರತದಲ್ಲಿ ತಯಾರಾಗುವ ರಫೇಲ್ಗಳು ಜಗತ್ತಿನಲ್ಲೇ ಮೊದಲ ಬಾರಿಗೆ ಈ ವಿಶೇಷ F4+ ಮಾನದಂಡಗಳನ್ನು ಅಳವಡಿಸಿಕೊಂಡ ಯುದ್ಧ ವಿಮಾನಗಳಾಗಲಿವೆ. ಇದು 4.5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಹಾಗೂ 5ನೇ ತಲೆಮಾರಿನ ಡಿಜಿಟಲ್ ಯುದ್ಧಕ್ಕೆ ಹೇಗೆ ರೂಪಾಂತರಿಸಬಹುದು ಎಂಬುದಕ್ಕೆ ಒಂದು ಹೊಸ ಜಾಗತಿಕ ಮಾನದಂಡವನ್ನು ಸ್ಥಾಪಿಸಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.